ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ನಮ್ಮ ಕರ್ನಾಟಕದ ಬೆಂಗಳೂರು ಜಿಲ್ಲೆಯ ರಾಜರಾಜೇಶ್ವರಿ ನಗರದಲ್ಲಿರುವ ರಾಜರಾಜೇಶ್ವರಿ ಟೆಂಪಲ್ಗೆ. ಇದು ಹೇಗಿದೆ, ಇದರ ವಿಶೇಷತೆ ಏನು, ಇಲ್ಲಿಗೆ ಹೇಗೆ ಹೋಗೋದು, ದೇವಸ್ಥಾನ ಹೇಗಿದೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಇದು ರಾಜರಾಜೇಶ್ವರಿ ನಗರದಲ್ಲಿದೆ. ಅಲ್ಲಿ ಹೋಗಿ ಯಾವುದೇ ಬಸ್ನ ಹತ್ತು ರಾಜೇಶ್ವರಿ ಟೆಂಪಲ್ ಅಂತ ಕೇಳಿದ್ರೆ ಅಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ರಾಜರಾಜೇಶ್ವರಿ ಟೆಂಪಲಲ್ಲಿ ಕರೆಕ್ಟಾಗಿ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗನೇ ಇದು ಬಸ್ಗಳೆಲ್ಲ ಫೆಸಿಲಿಟಿ ಇದೆ. ಅಲ್ಲಿ ಪೂಜಾ ಸಾಮಗ್ರಿಗಳು ಕೂಡ ಫೆಸಿಲಿಟಿ ಇದೆ. ಜೊತೆಗೆ ಅಲ್ಲಿ ನಮಗೆ ದೊಡ್ಡದಾದ ಒಂದು ಗೋಪುರ ಕಾಣಿಸುತ್ತೆ, ಅದೇ ದೇವಸ್ಥಾನ. ಆ ದೇವಸ್ಥಾನಕ್ಕೆ 4 ಕಡೆಯಿಂದ ಅಂದರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಕ್ಕೆ ಎಲ್ಲ ಕಡೆಯಿಂದನೂ ಗೇಟ್ ಅವೈಲಬಲ್ ಇದೆ. ಆದರೆ ನಮಗೆ ದೇವಸ್ಥಾನ ಪೂರ್ತಿಯಾಗಿ ನೋಡಬೇಕು ಅನ್ನೋದ್ರಿಂದ ಒಂದು ಕಡೆಯಿಂದ ಮಾತ್ರ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ. ಲೆಫ್ಟ್ ಸೈಡಲ್ಲಿ ಆನೆದ ಒಂದು ಸ್ಟ್ಯಾಚ್ಯೂ ಇದೆ. ನನಗನ್ಸೋ ಪ್ರಕಾರ ತಿರುಚಿ ಸ್ವಾಮಿಯವರು ಇದನ್ನು ಕಟ್ಟಿರೋದ್ರಿಂದ, ಅವರು ಕೇರಳದ ಮೂಲದವರಿಂದ ಆಗಿರೋದ್ರಿಂದ ಅವರಿಗೆ ಆನೆ ಒಂದು ದೇವರು, ಆದ್ದರಿಂದ ಆನೆನ ಅಲ್ಲಿ ನಿಲ್ಲಿಸಿರ್ಬೋದು ಅನ್ಕೋತೀನಿ. ನನಗೂ ಅಷ್ಟು ಗೊತ್ತಿಲ್ಲ. ಅಲ್ಲಿಂದ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ನಮಗೆ ಆಶ್ರಮ ಕೂಡ ಕಾಣಿಸುತ್ತೆ, ಆದರೆ ನಮಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಮುಂದೆ ಹೋದಾಗ ಒಂದು ಕೇರಳದ ಮೂಲದ ಒಂದು ದೇವಸ್ಥಾನ, ಅಂದರೆ ಒಂದು ಹೆಣ್ಣು ದೇವರ ದೇವಸ್ಥಾನ ಕೂಡ ಇದೆ. ಅದನ್ನು ಮುಗಿಸ್ಕೊಂಡು ಒಳಗಡೆ ಹೋದರೆ ಟೆಂಪಲ್ ಕಾಣಿಸುತ್ತೆ. ಟೆಂಪಲ್ಗೆ ನಾವು ಸುಮಾರು 2 ಗೋಪುರವನ್ನು ದಾಟಿ ಒಳಗಡೆ ಹೋಗಬೇಕು. ಮೊದಲಿಗೆ ನಮಗೆ ನವಗ್ರಹಗಳು ಕಾಣಿಸುತ್ತೆ. ಒಂದು ಗೋಪುರನ ದಾಟಿ ಒಳಗಡೆ ಹೋದಾಗ ಸುತ್ತ ಪ್ರದಕ್ಷಿಣೆಗೆ ಅವಕಾಶ ಇದೆ. ಅದನ್ನು ಮುಗಿಸ್ಕೊಂಡು ಮತ್ತೆ ಒಂದು ಗೋಪುರನ ದಾಟಿ ಒಳಗಡೆ ಹೋದಾಗ ಮತ್ತೆ ಇನ್ನೊಂದು ಸುತ್ತ ಪ್ರದಕ್ಷಿಣೆಗೆ ಅವಕಾಶ ಇದೆ. ಅಷ್ಟು ದೊಡ್ಡದಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಮುಗಿಸಿ ಒಳಗಡೆ ಹೋದರೆ ನಮಗೆ ಕಾಣಿಸೋದೆ ರಾಜರಾಜೇಶ್ವರಿ ದೇವಿ. ಈ ರಾಜರಾಜೇಶ್ವರಿ ದೇವಿನ ನೋಡೋದಕ್ಕೆ ಸುತ್ತಮುತ್ತಲಿನ ಹೊರಗಡೆ ರಾಜ್ಯದವರು ಕೂಡ ಬರ್ತಾರೆ. ಅಷ್ಟು ಇದು ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು. ಅದನ್ನು ನೋಡ್ತಿದ್ರು ಕೂಡ ಮೈ ಜುಮ್ ಅನಿಸುತ್ತೆ. ನಾವೇನೇ ಅಂದ್ಕೊಂಡ್ರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗಲೂ ಕೂಡ ಇದೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಅಂದರೆ ದೇವರ ಬಗ್ಗೆ ಹೇಳೋದಾದರೆ, ಇದನ್ನು ಜ್ಞಾನಾಕ್ಷಿ ರಾಜರಾಜೇಶ್ವರಿ ಅಂತಲೇ ಕರೀತಾರೆ. 1978ರಲ್ಲಿ ಶ್ರೀ ಶಿವರತ್ನಪುರಿ ಸ್ವಾಮೀಜಿ, ಅಂದರೆ ತಿರುಚಿಯ ಸ್ವಾಮಿ, ಅವರು ಇದನ್ನು ನಿರ್ಮಿಸಿದರು. ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯ ರೂಪವಾದ ರಾಜರಾಜೇಶ್ವರಿ ವಿಗ್ರಹ ಅಂತಲೇ ಇದನ್ನು ಹೇಳ್ಬೋದು. ಇನ್ನೂ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಅಂದರೆ ಇನ್ನೂ ಅಷ್ಟು ನೀಟಾಗಿ ಮಾಡೋದಕ್ಕೆ ಆಗ್ಲಿಂದನೂ ಕನ್ಸ್ಟ್ರಕ್ಷನ್ಗಳು ನಡೀತಾನೇ ಇದೆ. ಜೊತೆಗೆ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋರು ಕೂಡ ಹಚ್ಬೋದು. ಅದಕ್ಕೆ ಅಂತ ಸಪ್ರೇಟ್ ಫೆಸಿಲಿಟಿ ಕೂಡ ಇದೆ. ಜೊತೆಗೆ ಒಳಗಡೆ ನಮಗೆ ವಿನಾಯಕ, ಸುಬ್ರಹ್ಮಣ್ಯ, ಶ್ರೀಚಕ್ರ, ನವಗ್ರಹ ದೇವಸ್ಥಾನಗಳು ಇದೆ. ಒಂದು ಚಿನ್ನದ ಕಂಬನೂ ಕೂಡ ಅಲ್ಲಿ ನಮಗೆ ಕಾಣಿಸುತ್ತೆ. ಒಳಗಡೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಸ್ಟ್ರಿಕ್ಟಾಗೂ ಕೂಡ ಆ ದೇವಸ್ಥಾನ ಇದೆ. ಇವರು ತಿರುಚಿ ಸ್ವಾಮಿಯವರು ಕೆಂಚೇನಹಳ್ಳಿಯಲ್ಲಿ ಶ್ರೀ ಕೈಲಾಸ ಆಶ್ರಮನ ಆವಾಗ ಸ್ಥಾಪನೆ ಮಾಡಿದರು. ಅದಾದ ನಂತರ ರಾಜರಾಜೇಶ್ವರಿ ಟೆಂಪಲ್ನ ಕಟ್ಟಿದ್ರು. ಆದ್ದರಿಂದ ಇದನ್ನು ರಾಜರಾಜೇಶ್ವರಿ ನಗರ ಅಂತ ಕರೀತಾರೆ. ಅಂದರೆ ಮುಂಚೆ ಕೆಂಚೇನಹಳ್ಳಿ ಅಂತ ಇದ್ದಿದ್ದು ರಾಜರಾಜೇಶ್ವರಿ ನಗರ ಅಂತ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೇ ಇದು ಫೇಮಸ್ ಅಂತಲೇ ಹೇಳ್ಬೋದು. ಈ ದೇವಾಲಯವು 5 ರಾಜಗೋಪುರನ ಹೊಂದಿದೆ. ನಾನು ಆಗಲೇ ಹೇಳ್ದಂಗೆ ಸುಮಾರು ಗೋಪುರಗಳಿದೆ. ನೋಡೋದಕ್ಕೆ ಅದು ಒಂದು ವಿಜೃಂಭಣೆಯಿಂದ ಕಾಣಿಸುತ್ತೆ. ಇದು ದ್ರಾವಿಡ ವಾಸ್ತುಶಿಲ್ಪ ಆ ಥರ ಚಿತ್ರಣ ಮಾಡಿದ್ದಾರೆ. ಇದು ತುಂಬ ದೊಡ್ಡದಾದ ಕಂಬಗಳು, ಮುಖಮಂಟಪ, ಎತ್ತರದ ಗರ್ಭಗುಡಿ, ದೊಡ್ಡ ಪ್ರದಕ್ಷಿಣೆ ಮಾರ್ಗ, ಒಳ ಪ್ರಾಂಗಣ ಎಲ್ಲವನ್ನು ಈ ಸಭಾಂಗಣ ಹೊಂದಿದೆ. ಅಂದರೆ ಈ ದೇವಸ್ಥಾನ ಹೊಂದಿದೆ. 6 ಅಡಿ ಎತ್ತರದ ಕಲ್ಲಿನ ಆಕೃತಿಯನ್ನು ಗರ್ಭಗುಡಿಯೊಳಗೆ ನಮ್ಮ ರಾಜರಾಜೇಶ್ವರಿ ದೇವಿಯನ್ನು ಕಾಣ್ಬೋದು ಅಂತಲೇ ಹೇಳ್ತಾರೆ. ನೀವು ಏನಾದರೂ ಬ್ಯಾಂಗ್ಳೂರಲ್ಲಿ ಇದ್ದರೆ, ರಾಜರಾಜೇಶ್ವರಿ ನಗರದಲ್ಲಂತೂ ಇದ್ದರೆ ಈ ದೇವಸ್ಥಾನನ ಮಿಸ್ ಮಾಡದೆ ನೋಡಿ. ನಿಮಗೂ ಅಲ್ಲಿನ ಪವಾಡಗಳು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆ ದೇವಿಯ ಮಹಾತ್ಮೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಎಲ್ಲಾದರೂ ಅಲ್ಲಿಗೆ ಒಂದ್ಸಲಿ ಭೇಟಿ ಮಾಡಿ ದೇವಸ್ಥಾನನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಮಾರ್ಚ್ 27ರಂದು ಸೂರ್ಯನು ನೇರವಾಗಿ ದೇವಿಯ ಹಣೆಗೆ ಅಪ್ಪಳಿಸುತ್ತಾನೆ ಅಂತಲೇ ಹೇಳ್ಬೋದು. ಪೂರ್ವದ ಏನು ಒಂದು ಗೋಪುರ ಮಾಡಿದರೆ ಅದು ದೇವರ ಕರೆಕ್ಟಾಗಿ ಬಂದಿದೆ. ಮೇಲ್ಗಡೆಯಿಂದನೂ ಕೂಡ ಓಪನ್ ಇರೋದ್ರಿಂದ ಅದು ಒಂದು ಏನು ಪವಾಡ ಅಂತಲೇ ಹೇಳ್ಬೋದು. ಅದು ಈಗಲೂ ನಡೀತಿದೆ ಅನ್ನೋದು ಒಂದು ನಂಬಿಕೆ ಇದೆ. ಹತ್ತಿರದಲ್ಲೇ ಆಶ್ರಮ ಕೂಡ ತಿರುಚಿ ಸ್ವಾಮಿಯವರು ಕಟ್ಟಿದ್ದಾರೆ. ಸೊ ನಿಮಗೂ ಏನಾದರೂ
ಈ ವಿಡಿಯೋ ಇಷ್ಟ ಆಗಿದ್ದರೆ ದೇವಸ್ಥಾನಕ್ಕೂ ಭೇಟಿ ನೀಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.